ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಒಂದು ಫೇಶಿಯಲ್ ಇದೆ, ಫೇಶಿಯಲ್ ಮಾಡಿಸ್ಕೊಳ್ಳೋಣ ಆಫ್ಟರ್ ಲಾಂಗ್ ಟೈಮ್ ಅಂತ ಬಂದಿದ್ದೀನಿ. ಸೊ ಹಾಗಾಗಿ O3 ಫೇಶಿಯಲ್ ಹೇಗೆ ಮಾಡೋದಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಹಾಗಾಗಿ ಇವತ್ತು O3 ಫೇಶಿಯಲ್ ಕಿಟ್ಟು ಇದರಲ್ಲಿ ಸ್ಟೆಪ್ಸ್ ಏನೇನಿದೆ, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ ಇದೆ ಫಸ್ಟ್ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಡೀಟೇಲಾಗಿ O3 ಫೇಶಿಯಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ, ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಫಸ್ಟಿಗೆ ಪವರ್ ಬ್ರೈಟ್ನಿಂಗ್ ಫೇಶಿಯಲ್ ಕಿಟ್ ತೊಗೊಂಡಿದ್ದೀನಿ. ವಿಟಮಿನ್ ಸಿ, ಇದು ವಿಟಮಿನ್ ಸಿ ಇದು ನಾನು ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿ O3 ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡೋಂಥ. ಇದರಲ್ಲಿ ನಿಮಗೆ ಪ್ರಾಸೆಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹಿಂದೆಗಡೆ ಕೊಟ್ಟಿರ್ತಾರೆ, ಯಾವುದೇ ಅದು ಹೆಂಗೆ ಯೂಸ್ ಮಾಡಬೇಕು ಅಂತ. ಸ್ಟೆಪ್ 1 ಸ್ಟೆಪ್ 3 ಅಂತ ಕೊಟ್ಟಿರ್ತಾರೆ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹಿಂದೆಗಡೆ ನೋಡ್ಕೊಬೋದು. ಸೊ ಬನ್ನಿ, ಇವಾಗ ಈ ರೀತಿ ಕೊಟ್ಟಿರ್ತಾರೆ, ಬೌಲಲ್ಲಿ ಅವರೇ ಕೊಟ್ಟಿರ್ತಾರೆ. ಇದು 1 ಟೈಮ್ ಯೂಸ್ ಅಷ್ಟೇ. ಇದರಲ್ಲೇ ಕೊಟ್ಟಿರ್ತಾರೆ ನೀಟಾಗಿ. ಕ್ಲೆನ್ಸಿಂಗ್ ಮಿಲ್ಕ್ ಆಗ್ಬೋದು, ನೋಡಿ ಇಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್, ಡಿಟಾನ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಕೊಟ್ಟಿದ್ದಾರೆ. ಸ್ಟೆಪ್ 1 ಸ್ಟೆಪ್ 2 ಎಲ್ಲ ಕೊಟ್ಟಿರ್ತಾರೆ. ಮಸಾಜ್ ಕ್ರೀಮ್ ಆಗ್ಬೋದು, ಸಿರಮ್ ಆಗ್ಬೋದು, ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿರ್ತಾರೆ. ಸೊ ಅವ್ರು ಹೇಗೆ ಕೊಟ್ಟಿರ್ತಾರೆ ಹಾಗೆ ಫಾಲೋ ಮಾಡೋದು. ಫೇಶಿಯಲ್ ಪೀಲ್ ಅಂತಿದೆ. ಸೊ ಸ್ಟೆಪ್ 1 ತೋರಿಸ್ತಾ ಹೋಗ್ತೀನಿ, ಅದು ನೋಡ್ಕೊಳ್ಳಿ. ಸೊ ಮೊದಲಿಗೆ ಇಲ್ಲಿ ಫೇಸ್ನೆಲ್ಲ ವೈಪ್ ಮಾಡ್ಕೊಬೇಕು. ಯಾಕಂದರೆ ಮಾಯ್ಶ್ಚರೈಸರ್ ಆಗ್ಬೋದು, ಸನ್ಸ್ಕ್ರೀನ್ ಆಗ್ಬೋದು, ಅಥವಾ ಲಿಪ್ಸ್ಟಿಕ್ ಆಗ್ಬೋದು, ಏನಾದರೂ ಹಾಕಿರ್ತಾರಲ್ವ ಅದನ್ನು ಫಸ್ಟ್ ರಿಮೂವ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಫೇಸ್ನ ವೈಪ್ ಮಾಡ್ಕೊತಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಸ್ ಬಂದು ಇಲ್ಲಿ ಕ್ಲೆನ್ಸಿಂಗ್ ಅಂತ ಕೊಟ್ಟಿರ್ತಾರೆ, ಡಿಟಾನ್ ಕ್ಲೆನ್ಸಿಂಗ್ ಅಂತ. ಸೊ ಇದು ಬಂದು ನಿಮಗೆ ಕ್ಲೆನ್ಸಿಂಗ್ ಮಿಲ್ಕ್ ಥರನೇ ಮಾಡೋದು. ಸೊ ಇದರಲ್ಲಿ ಏನಪ್ಪ ಅಂದರೆ ಒಂದು 3 to 4 ಮಿನಿಟ್ಸ್ ಆಗಿ ಮಾಡಿ. ಇದು ಸೆನ್ಸಿಟಿವ್ ಸ್ಕಿನ್ ಆದವ್ರಿಗೆ ಸ್ವಲ್ಪನೇ ಬರ್ನಿಂಗ್ ಆಗುತ್ತೆ. ಸೊ ನೋಡಿಕೊಂಡು ಮಾಡ್ಕೊಬೇಕು. ಸೊ ಇಲ್ಲಿ ಡ್ರೆಸ್ಸಸ್ ಎಲ್ಲ ಸ್ವಲ್ಪ ಗಲೀಜು ಹಾಕಬಾರ್ದು ಅನ್ನೋದಕ್ಕೋಸ್ಕರ ಆ ಕಡೆ ಈ ಕಡೆ ಟಿಶ್ಯೂನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ನಿಮ್ಮ ನೆಕ್ಕೆಲ್ಲ ಫುಲ್ ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಟಿಶ್ಯೂನ ಆ ಕಡೆ ಈ ಕಡೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಇದು ಬಂದು ಜೆಲ್ ಟೈಪಲ್ಲಿರುತ್ತೆ. ನಿಮಗೆ ಈ ಥರ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ನೀವು ಈ ಥರ ಮಾಡ್ತಾಯಿದ್ರೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಮಾಡೋದ್ರಿಂದ ಈ ಥರ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ತುಂಬಾ ಸೆನ್ಸಿಟಿವ್ ಇರುತ್ತಲ್ಲ, ಅವರಿಗೆ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅಂದ್ಕೊತೀನಿ. ಸೊ ಬಿಕಾಸ್ ನನ್ನ ಒಪಿನಿಯನ್ ಅಷ್ಟೇ. ಬಟ್ ಆಲ್ ಸ್ಕಿನ್ ಟೈಪ್ಗೆ ಸೆಟ್ ಆಗುತ್ತೆ ಇದು. ಬಟ್ ಸೆನ್ಸಿಟಿವ್ ಸ್ಕಿನ್ನಿಗೆ ಒಂದು ಮಟ್ಟಿಗೆ ಸೆಟ್ ಆಗಲ್ಲ ಅಂತ ಅಂದ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಬರ್ನಿಂಗ್ ಆಗ್ತಾಯಿತ್ತು. ನಂದು ಇವಾಗ ತುಂಬಾ ಸೆನ್ಸಿಟಿವ್ ಆಗಿದೆ. ಆಫ್ಟರ್ ಡೆಲಿವರಿ ನಂದು ಫೇಸ್ ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬಾ ಬರ್ನಿಂಗ್ ಆಗ್ತಾಯಿತ್ತು ನನಗೆ ಫೇಸು. ಬಟ್ ತುಂಬ ಚೆನ್ನಾಗಿದೆ, ರಿಸಲ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಯಾಕೋ ಸೆಟ್ ಆಗಿಲ್ಲ. ಬಟ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಯೂಸ್ ಮಾಡ್ತೀನಿ ಅನ್ನೋರು ಯೂಸ್ ಮಾಡ್ಕೊಳ್ಳಿ. ಬಟ್ ಸೆನ್ಸಿಟಿವ್ ಸ್ಕಿನ್ಗೆ ಯೂಸ್ ಮಾಡಬೇಡಿ, ಯಾಕಂದರೆ ಇದರಲ್ಲಿ ಬ್ಲೀಚ್ ಕೂಡ ಬರುತ್ತೆ. ಸೊ ಹಾಗಾಗಿ ಅದು ಸೆನ್ಸಿಟಿವ್ ಸ್ಕಿನ್ಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಸೊ ಆ ಥರ ಸೆನ್ಸಿಟಿವ್ ಸ್ಕಿನ್ನಿಗೆ ಮಾಡ್ತೀನಿ ಅನ್ನೋದ್ರೆ ಹೇಗೆ ಮಾಡ್ಬೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಕ್ಲೆನ್ಸಿಂಗ್ ಎಲ್ಲ ಆಯಿತು. ಒಂದು 3 to 4 ಮಿನಿಟ್ಸ್ ಕ್ಲೆನ್ಸಿಂಗ್ ಮಾಡಿದ ನಂತರ ನಾನು ವೈಪ್ ಮಾಡ್ಕೊತಿದ್ದೀನಿ. ಪ್ರತಿಯೊಂದು ಸ್ಟೆಪ್ಸಲ್ಲೂ ನೀವು ವೈಪ್ ಮಾಡ್ಕೊಬೇಕು. ಕ್ಲೆನ್ಸಿಂಗ್ ಆಗ್ಬೋದು, ಸ್ಕ್ರಬ್ ಆಗ್ಬೋದು, ಪ್ರತಿಯೊಂದು ಸ್ಟೆಪ್ನು ವೈಪ್ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ಬೇರೆದನ್ನ ಕೊಡಬೇಕಾಗುತ್ತೆ. ಸೊ ಇವಾಗ ವೈಪ್ ಮಾಡಿದ್ದಾಯಿತು ಇಲ್ಲಿ. ಸೊ ಇಲ್ಲಿ ಇವಾಗ ಸೆಕೆಂಡ್ ಸ್ಟೆಪ್ಸ್ ಬಂದು ನಿಮಗೆ ಬ್ಲೀಚ್ ಇರುತ್ತೆ. ಅದಿಲ್ಲಿ ನಾನು ತೋರಿಸ್ತೀನಿ, ಅದು ಹಿಂಗೆ ಎಷ್ಟು ಹಾಕ್ಕೋಬೇಕು, ಆ್ಯಕ್ಟಿವೇಟರ್ ಅದೆಲ್ಲ ತೋರಿಸ್ತೀನಿ. ಸೊ ಅದು ನೋಡಿದ್ರೆ ನಿಮಗೆ ಜಸ್ಟ್ ಇದ್ರ ಥರನೇ ಇರುತ್ತೆ. ಅದರಲ್ಲಿ ಬಂದು ಲಿಕ್ವಿಡ್ ಮತ್ತು ಜೆಲ್ ಕೂಡ ಇರುತ್ತೆ. ಸೊ ಕೆಲವರು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳೋರು ಬೇಕಿದ್ರೆ ಜೆಲ್ ಮಾತ್ರ ಹಾಕ್ಕೊಳ್ಳಿ, ಆ್ಯಕ್ಟಿವೇಟರ್ನ ಅವಾಯ್ಡ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಎರಡೂ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಆ್ಯಕ್ಟಿವೇಟರ್ನ ಆದಷ್ಟು ಕಮ್ಮಿ ಯೂಸ್ ಮಾಡಿ ಮಾಡ್ಕೊಬೋದು. ನಾನು ಇಲ್ಲಿ ತೋರಿಸ್ತೀನಿ ಎರಡೂ. ಸೊ ಇವಾಗ ನಾನು ಇದು ಎರಡೂ ತೊಗೊಂಡಿದ್ದೀರ ಮೇಲೆ ಕೊಟ್ಟಿರ್ತಾರೆ, ನೀವು ನೋಡ್ಕೊಬೋದು. CBL ಬ್ಲೀಚ್ ಅಂತ ಬಂದಿರುತ್ತೆ ನೋಡಿ. ಆ್ಯಕ್ಟಿವೇಟರ್ ಇದು ಒಂದು ಟ್ಯಾಬ್ಲೆಟ್ ಥರ ಬರುತ್ತೆ ಫುಲ್ಲು. ಸೊ ಇದ್ರಲ್ಲಿ ಬೇಕಾದ್ರೆ ನೀವು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಯೂಸ್ ಮಾಡ್ಕೊಂಡು ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಬಂದು ನಿಮಗೆ ಜೆಲ್ ಕೂಡ ಕೊಟ್ಟಿರ್ತಾರೆ ನೋಡಿ. ಈ ಜೆಲ್ನ ಬೇಕಾದ್ರೇ ಬರೀ ಜೆಲ್ನೇ ಬೇಕಾದರೂ ಸೆನ್ಸಿಟಿವ್ ಇದೆ ಅಂತ ಹೇಳೋರು ಬೇಕಾದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಳ್ಳಿ. ಬಟ್ ಆ್ಯಕ್ಟಿವೇಟರ್ನ ಐಡ್ ಮಾಡಿಬಿಟ್ಟು ನೀವು ಈ ಜೆಲ್ನ ಬೇಕಾದರೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇದರಲ್ಲೆಲ್ಲ ಬಂದು ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಬ್ಲೀಚು, ಆ ಥರ ಎಲ್ಲ ಹೇರ್ದು ಕಲರ್ ಎಲ್ಲ ಚೇಂಜ್ ಆಗೋಲ್ಲ. ಬಟ್ ಒಳ್ಳೆ ಗ್ಲೋ ಬರುತ್ತೆ, ನಿಮ್ಗೆ ಒಳ್ಳೆ ಶೈನಿಂಗ್ ಬರುತ್ತೆ. ಬಟ್ ನನಗೇನಾಯ್ತು ಅಂದರೆ ಸ್ವಲ್ಪ ರ್ಯಾಷಸ್ ಆಗಿಬಿಡ್ತಿತ್ತು. ಹೇಳಿದ್ರೆ ನನಗೆ ಬ್ಲೀಚ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ರ್ಯಾಷಸ್ ಆಗಿಬಿಟ್ಟು ಫುಲ್ ರೆಡ್ ಆಗಿಬಿಟ್ಟಿದೆ. ಬೇಕಾದ್ರೆ ನೀವು ನೆಕ್ಸ್ಟು ಅಬ್ಸರ್ವ್ ಮಾಡ್ಬೋದು. ನಾನು ತೋರಿಸ್ತೀನಿ ಆಫ್ಟರ್ ಬ್ಲೀಚ್ ಆದಮೇಲೆ ನಾನು ತೋರಿಸ್ತೀನಿ. ನಂದು ಫುಲ್ಲೆಲ್ಲ ರೆಡ್ ಆಗಿಬಿಟ್ಟಿದೆ, ರ್ಯಾಷಸ್ ಆಗಿಬಿಟ್ಟಿದೆ. ಸೊ ಬೇಕಿದ್ರೆ ನಾವೇನು ಮಾಡಿದ್ವಿ, ಅದು ಆ್ಯಕ್ಟಿವೇಟರ್ ಸಮೇತ ಹಾಕಿಬಿಟ್ವಿ. ಸೊ ಅದು ಅಲ್ಲದೆ ಆ್ಯಕ್ಟಿವೇಟರ್ ಸ್ವಲ್ಪ ಹಾಕಬೇಕಿತ್ತು. ಇವ್ರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು, ನಾನು ಮಲ್ಕೊಂಡಿದ್ದೆಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ರು, ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಬರ್ನಿಂಗ್ ಜಾಸ್ತಿನೇ ಆಯಿತು. ಸೊ ನಾನೇನು ಮಾಡಿದೆ, ಈ ಬ್ಲೀಚ್ನ ಹಾಕಿ 15 ಮಿನಿಟ್ಸ್ ಎಲ್ಲ ಬಿಟ್ಟಿಲ್ಲ.
ಒಂದು 5 ಮಿನಿಟ್ಸ್ ಅಷ್ಟೇ. ನಾನು 5 ಮಿನಿಟ್ಸೆಲ್ಲ ತೆಗೆದ್ಬಿಟ್ಟೆ. ತುಂಬಾ ರಿಸಲ್ಟ್ ಏನು ಬರೋಲ್ಲ ಅದು. 5 ಮಿನಿಟ್ಸಲ್ಲೆಲ್ಲ ರಿಮೂವ್ ಮಾಡಿದ್ರೆ ಸ್ವಲ್ಪ ರಿಸಲ್ಟ್ ಬರುತ್ತೆ ಅಷ್ಟೇ. ನನಗೆ ತುಂಬಾ ಬರ್ನಿಂಗ್ ಆಗಿದೆ, ನಾನು ಬೇಗ ರಿಮೂವ್ ಮಾಡಿಬಿಟ್ಟೆ. ನೀವು ಬೇಕಾದ್ರೆ ಇದನ್ನ ಒಂದು 5 to 8 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಡ್ಬೋದು. ನೀವು 8ರಿಂದ 10 ಮಿನಿಟ್ಸ್ ಬಿಡ್ಬೋದು. ಯಾರಾದರೂ ನಾರ್ಮಲ್ ಇದೆ, ಸೆನ್ಸಿಟಿವ್ ಏನಿಲ್ಲ ನನ್ನ ಸ್ಕಿನ್ ಅನ್ನೋರು ನೀವು ಆರಾಮ್ಸೆ ಒಂದು 10 ಮಿನಿಟ್ಸ್ ಬಿಟ್ಟು ನಂತರ ಬೇಕಾದ್ರೆ ನೀವು ಇದನ್ನು ವೈಪ್ ಮಾಡ್ಕೊಬೋದು. ಸೊ ಇವಾಗ ನಾನಿಲ್ಲಿ ಹೇಳ್ದಾಗೆ ಒಂದು 4 to 5 ಮಿನಿಟ್ಸ್ ಬಿಟ್ಟು ನಾನು ರಿಮೂವ್ ಮಾಡಿಬಿಟ್ಟೆ. ತಕ್ಷಣಕ್ಕೆ ಕಾಣಲ್ಲ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ನನಗೆ ನೀಟಾಗಿ ಗೊತ್ತಾಗ್ತದೆ ಅದು ಬರ್ನಿಂಗ್ ಆಗ್ತಾ ಇರೋದು. ಸೊ ನೆಕ್ಸ್ಟ್ ಬಂದು ಫೇಸ್ ಪೀಲ್ ಅಂತ ಬರುತ್ತೆ ನೆಕ್ಸ್ಟು. ಸೊ ಇದು ಬಂದು ಜಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಪ್ಯಾಕ್ ಥರನೇ ಇದು ಕೂಡ. ಇದರಲ್ಲ ಅದೇ ಥರ ಮಸಾಜ್ ಮಾಡೋದು ಆ ಥರ ಏನೂ ಇಲ್ಲ, ಜಸ್ಟ್ ಪ್ಯಾಕ್ ಥರನೇ. ಇದನ್ನು ಹಾಗೇ ಮಾಡ್ಕೊಂಡು ಜಸ್ಟ್ ಅಪ್ಲಿಕೇಶನ್ನು. ಸೊ ನಿಮ್ಗಿಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ, ಆ ಪ್ಯಾಕ್ ಮೇಲೇ ನಿಮಗೆ ಅದು ತೆಳ್ಳಗೆ ಹಾಕಿರೋದ್ರಿಂದ ಅಲ್ಲಿ ಗೊತ್ತಾಗ್ತದೆ, ಅಲ್ಲಿ ಮಾರ್ಕ್ಸ್ ಅಂದರೆ ಎಲ್ಲ ಉಕ್ಕಿಬಿಟ್ಟಿದೆ. ಹಾಗಾಗಿ ಈ ಥರ ಪ್ರಾಬ್ಲಮ್ ಆಯಿತು ನನಗೆ. ಬಟ್ ಪ್ರಾಡಕ್ಟ್ ವಾಸ್ ಗುಡ್, ನೀವು ಯೂಸ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿದೆ. ಬಟ್ ನನ್ನ ಸ್ಕಿನ್ನಿಗೆ ಮಾತ್ರ ಸೆಟ್ ಆಗಿಲ್ಲ ಅಷ್ಟೇ. ಸೊ ಇದು ಬಂದು ಪೀಲ್ ಅಂದರೆ ಜಸ್ಟ್ ಇದು ಲೈಟಾಗಿ ಡ್ರೈ ಆಗುತ್ತೆ ಅಷ್ಟೇ. ಒಂದು 5 ಮಿನಿಟ್ಸ್ ಬಿಟ್ಟು ನೀವು ಅಗೇನಂತ ನೀಟಾಗಿ ರಿಮೂವ್ ಮಾಡ್ಕೊಬೋದು, ಅಪ್ಲಿಕೇಶನ್ ಅಷ್ಟೇ. ಸೊ ಇವಾಗ ಇಲ್ಲಿ 5 ಮಿನಿಟ್ಸ್ ಆಯಿತು, ನಾನು ನೀಟಾಗಿ ರಿಮೂವ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದಾದಮೇಲೆ ಒಂದು ಸಿರಮ್ ಕೊಡ್ತಾರೆ, ಸಿರಮ್ನ ಜಸ್ಟ್ ಅಪ್ಲೈ ಮಾಡೋದಷ್ಟೇ. ಇದು ಬಂದು ಟ್ಯಾನ್ ರಿಮೂವಲ್. ಈ ಸಿರಮ್ ಬಂದು ನಿಮ್ಮ ಸನ್ ಟ್ಯಾನ್ನ ರಿಮೂವ್ ಮಾಡುತ್ತೆ. ಸೊ ಈ ರೀತಿ ಹಾಕ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಒಂದು ಫೇಸ್ಗೆ ಮಾತ್ರನೇ ಆಗೋದು, ಹೆಚ್ಚಿಗೆ ಎಲ್ಲ ಇರೋದಿಲ್ಲ, ಇದರಲ್ಲಿ ಸ್ವಲ್ಪನೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಲೈಟ್ ಮಸಾಜ್ನ ಕೊಡಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಫುಲ್ ರೆಡ್ ಹಾಕಿಬಿಟ್ಟಿದೆ ಅಲ್ಲ, ನನಗೆ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದು ಬಿಟ್ಟು ಇನ್ನೂ ಸೈಡ್ ಎಫೆಕ್ಟ್ ಎಲ್ಲ ಆ ರೀತಿ ಯಾವುದೂ ಆಗಲ್ಲ ನೋಡಿ. ಇದಾಯಿತು, ಒಂದು 5 ಮಿನಿಟ್ಸ್ ಆಯಿತು, ಮಸಾಜ್ ಎಲ್ಲ ಮಾಡಿ ಇದನ್ನು ಅಗೇನ್ ವೈಪ್ ಮಾಡಬೇಕು. ಇದ್ರ ಮೇಲೆ ಮಾಡೋ ಹಾಗಿಲ್ಲ. ವೈಪ್ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಕ್ರೀಮು. ಇದರಲ್ಲೂ ಕೂಡ ನೀವು ಲೈಟ್ ಮಸಾಜ್ನೇ ಕೊಡಬೇಕಾಗತ್ತೆ. ನಾವು ನಾರ್ಮಲ್ ಫೇಶಿಯಲ್, ಫ್ರೂಟ್ ಫೇಶಿಯಲ್ ಎಲ್ಲ ಕೊಡ್ತೀವಲ್ಲ ಆ ಥರ ಎಲ್ಲ ಇದೆ. ಇದು ಬಂದು ಇನ್ಸ್ಟೆಂಟ್ ಗ್ಲೋ ಆಗಿರೋದ್ರಿಂದ ಇದು ನಾವು ಸೆಲ್ಫ್ ಕೂಡ ಮಾಡ್ಕೊಬೋದು. ಯಾರಾದರೂ ಸೆಲ್ಫ್ ಮಾಡ್ಕೋತೀನಿ ಅನ್ನೋರು ಕೂಡ ಆರಾಮಾಗಿ ಮಾಡ್ಕೊಬೋದು. ಇದು ಒಂದು ಬ್ರೈಡಲ್ ಕಿಟ್. ಅಂದರೆ ನೀವು ಮದುವೆಗೆ ಹೋಗ್ತಿದ್ರೆ ಅಥವಾ ಮದುವೆ ಹೆಣ್ಣಿಗಾದರೂ ಸರಿ ಈ ಪ್ಯಾಕೆಟ್ನ ತೊಗೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ನನ್ನ ಸ್ಕಿನ್ನಿಗೆ ಮಾತ್ರನೇ ಈ ರೀತಿ ಆಗಿರೋದು, ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಮಾಡ್ಬೋದು. ನಂದು ತುಂಬಾ ಸೆನ್ಸಿಟಿವ್ ಆಗಿರೋದ್ರಿಂದ ಈ ರೀತಿ ಆಗಿದೆ. ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಯಾವುದೇ ಥರ ಭಯ ಬೇಡ, ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. O3+ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಇದು ಬಂದು ಪವರ್ ಬ್ರೈಟ್ನಿಂಗು. ಇದು ಬೇಡ ಮೇಡಮ್, ಈ ಥರದ್ದು ಬೇರೆ ಇನ್ನೊಂದು ಯಾವ್ದಾರು ಇದೆಯಾ ಅಂದರೆ ಇನ್ನೊಂದು ಬಂದು ಶೈನ್ ಆ್ಯಂಡ್ ಗ್ಲೋ ಅಂತ ಬರುತ್ತೆ ಇದರಲ್ಲೇ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿದೆ. ಅದು ನಾನು ಯೂಸ್ ಮಾಡಿದ್ದೀನಿ, ಬಟ್ ಅದು ಅದೇ ಥರ ನನಗೆ ಎಫೆಕ್ಟ್ ಆಗಲಿ ಏನೂ ಆಗಿಲ್ಲ. ಇದರಲ್ಲಿ ಮೇಯ್ನ್ ಏನಂದರೆ ನಾನು ಬ್ಲೀಚ್ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಎಫೆಕ್ಟ್ ಆಯಿತು ಅಷ್ಟೇ. ನಿಮ್ಗೆ ಆಲ್ಮೋಸ್ಟ್ ಇವಾಗ ಆಲ್ರೆಡಿ ಫೇಶಿಯಲ್ ಮಸಾಜ್ ಎಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ ಮಸಾಜನ್ನ ನೀವು ಇದರಲ್ಲಿ ಫಾಲೋ ಮಾಡಿದ್ರೆ ಆಯಿತು. ಮಸಾಜ್ ಬಂದು ಒಂದು 6 to 8 ಮಿನಿಟ್ಸ್ ಅಥವಾ 8 to 10 ಮಿನಿಟ್ಸ್ ಆ ರೀತಿ ಕೊಟ್ಟರು ಸಾಕು. ಇದು ಬಂದು ಫೇಸ್ ಆ್ಯಂಡ್ ನೆಕ್ ಎರಡಕ್ಕೂ ಮಾಡ್ಕೋಬೋದು. ಲೈಟು ಮೆಸಾಜ್ ಕೊಟ್ಟು ಪ್ಯಾಕ್ ಹಾಕೋದಷ್ಟೇ ಈ ಸ್ಟೆಪ್ಸು. ಸೊ ಮಸಾಜ್ ಎಲ್ಲ ಆಯಿತು ಇವಾಗ. ಸೊ ನೆಕ್ಸ್ಟ್ ಒಂದು ಲಾಸ್ಟ್ ಒಂದು ಪ್ಯಾಕು. ಇದು ಕೂಡ ಹೀಗೇ ಇರುತ್ತೆ, ಇದಕ್ಕೆ ಯಾವುದೇ ರೀತಿ ಸ್ಕಿನ್ ಟೋನರ್ ಆಗಲಿ ಅಥವಾ ರೋಸ್ ವಾಟರ್ ಆಗಲಿ ಯಾವುದೇ ರೀತಿ ಮಿಕ್ಸ್ ಮಾಡೋ ಆಗಿಲ್ಲ, ಡೈರೆಕ್ಟ್ ಅಪ್ಲಿಕೇಶನ್ ಅಷ್ಟೇ. ಸೊ ಇದು ಅಪ್ಲಿಕೇಶನ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನೀಟಾಗಿ ವಾಟರಲ್ಲಿ ವೈಪ್ ಮಾಡ್ಕೊಳ್ಳೋದಷ್ಟೇ.
ಸೊ ನೀವು ಆ ಗ್ಲೋನೆಸ್ನ ಅಬ್ಸರ್ವ್ ಮಾಡ್ಬೋದು. ನಾನು ಇವತ್ತು ಯಾವುದೇ ಥರ ಅದಾದಮೇಲೆ ಫೇಸ್ ವಾಶ್ ಮಾಡಿದ್ಮೇಲೆ ಇದು ಈವ್ನಿಂಗ್ ಮಾಡ್ತಿರೋದು ನಾನು ವೀಡಿಯೋ. ಯಾವುದೇ ಥರ ನಾನು ಲೋಷನ್ ಆಗಲಿ ಏನನ್ನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಒಂದು ಸಿಂಧೂರ ಇಟ್ಟಿದ್ದೀನಿ ಅಷ್ಟೇ, ಒಂದು ಲಿಪ್ ಬಾಮ್ ಹಾಕಿದ್ದೀನಿ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ಬೋದು ಇದು ನಂದು ರಿಯಲು. ಸೊ ಒಂದು ಒಳ್ಳೆ ರಿಸಲ್ಟ್ ಅಂತಲೇ ಅನಿಸುತ್ತೆ. ಬಟ್ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಹಾಕಿದ್ದಕ್ಕೆ ಆ ರೆಡ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಇಲ್ಲಿ ನೋಡ್ಬೋದು ರೆಡ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಸೊ ಆ ರೀತಿ ತಕ್ಷಣಕ್ಕೆ ನಿಮ್ಗೇನಾದರೂ ಆಯಿತು ಅಂತ ಹೇಳಿದ್ರೆ ನೀವು ಬೇಕಿದ್ದರೆ ಐಸ್ ಕ್ಯೂಬ್ನ ಬೇಕಾದ್ರೆ ಸ್ವಲ್ಪ ತೊಗೊಂಡು ಒಂದು 2 ಸಲ ರಬ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಆ ರೆಡ್ನೆಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ. ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬಾಯ್.